ಪ್ರೆಗ್ನೆಂಟ್ ಅದೀನಿ ಅಂತಂದು ಒಂದು ಪ್ರ್ಯಾಂಕ್ ಮಾಡಿದ್ಲು ಮಮತಾ. ಇವ ನೋಡಿದ್ರೆ ರಿಯಲ್ ಆಗಿ ಪ್ರೆಗ್ನೆಂಟ್ ಆಗ್ಯಾವ ಮಮತಾ. ನೋಡ್ರಿ ಫೋನ್ ಮಕ್ಕಂದೈತಿ ಯಾಕಪ್ಪಿ ಪಾ ದೇವ್ರೆ, ನಾನು ಮೊನ್ನೆ ಈಕಿ ಪ್ರ್ಯಾಂಕ್ ಮಾಡ್ಯಾಳ, ಇವತ್ತು ನೋಡ್ರಿ ಪ್ರೆಗ್ನೆಂಟ್. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕೃಷ್ಣ ತರಕಾರಿ ತರಕ ಹೊರಗೆ ಹೋಗ್ಯಾನ. ನಾನು ಓದ್ ವಿಡಿಯೋದಾಗ ಪ್ರೆಗ್ನೆಂಟ್ ಟೀನಿ ಅಂತ ಹೇಳಿಗೆಸಿಂದ ಪ್ರ್ಯಾಂಕ್ ಮಾಡಿದ್ದೆ. ಈಗ ಕರೆ ಅಂದ್ರೆ ನಾನು ಪ್ರೆಗ್ನೆಂಟ್ ಟೀನಿ ಗೊತ್ತಿಲ್ಲ ನನಗೆ ಏನು ಅನ್ನಕ್ಕಂತಾನೆ ನೋಡ್ರಿ ಇಲ್ಲಿ ಕರೆ ಅಂದ್ರೂ ಪ್ರೆಗ್ನೆಂಟ್ ಆಗೀನಿ. ಈಗ ಬಂದ ಮೇಲೆ ತೋರ್ಸಂಬ್ರಿ ಏನಂತ ನೋಡಮ್ರಿ. ಅವತ್ತು ಬರೀ ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದಕ್ಕೆ ಭಾಳ ಭಯ ಹೊಕ್ಕೊಂಬಿಟ್ಟಿದ್ದ. ನಿಜವಾಗ್ಲಾಗಿದೆ ಅಂತ ಕೇಳಕ್ಕೆ ಹೊಂದ್ಬಿಟ್ಟಿದ್ದ. ಈಗ ನಿಜವಾಗ್ಲೂ ಆಗಿನಂದ್ರೆ ನಂಬಲ್ಲಾಗ್ಯಾನ. ಹೋಗ್ಯಾನ ತಗೊಂಬರಕ ನೋಡಂಬ್ರಿ. ಅದನ್ನ ನೋಡಿದ ಮೇಲೆ ಹೆಂಗಿರತ್ತವ ರಿಯಾಕ್ಷನ್ ಅಂತ ಹೇಳಿಗೆಶಿಂದ ಎಲ್ಲಿ ನಾನು ಮತ್ತೆ ಅದನ್ನೇ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತೀನಿ ಅನ್ಕೊಂಬಿಟ್ಟಾನ. ಅದಕ್ಕೆ ಅವ್ನು ಬಂದಮೇಲೆ ನೋಡಲಿ ಈಗ ಹೆಂಗಿರುತ್ತವ ರಿಯಾಕ್ಷನ್ ಅಂತ ಹೇಳಿಗೆಶಿಂದ. ಅವತ್ತು ಅಂದ್ರೆ ಭಾಳ ಖುಷಿಯಾಗಿಬಿಟ್ಟಿದ್ದ. ಇವತ್ತು ಅದನ್ನ ನೋಡಿ ಹೆಂಗೆ ರಿಯಾಕ್ಷನ್ ಆಗ್ತಾನಂತಲೇ ಗೊತ್ತಿಲ್ಲ ನನಗಂತೂ. ಅದು ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅವನಿಗೆ. ಇವತ್ತು ನೋಡಂಬರಿ ಏನಾಗುತ್ತೆ ಗೊತ್ತಿಲ್ಲ. ಒಂದ್ಸತಿ ತರಕಾರಿ ತಗೊಂಡು ಈಗ ಬಂದಾನ. ಅಪ್ಪಿ ನಿನ್ಗೊಂದು ಸರ್ಪ್ರೈಸ್ ಐತಿ. ಏನು ಲಾಗ್ ಸ್ಟಾರ್ಟ್ ಮಾಡಿದೆ? ಸರ್ಪ್ರೈಸ್ ಏನಂತ ಕೇಳಲ್ಲನ್ರಿ ನೀನು? ಏನು ಸರ್ಪ್ರೈಸ್? ಏನೋ ಒಂದು ಐತಿ. ಏನು ತೋರಿಸ್ಲೇನ? ನಿಜ ಅಪ್ಪಿ, ಪ್ರಾಮಿಸ್ ರೀ. ಅಯ್ಯೋ ನಿನ್ನ ಮಜಾ ಕಾಣಿಸ್ಲತ್ತೈತೇನ? ಪ್ರಾಮಿಸ್ ಅಪ್ಪಿ. 50 ಸಲ ಬಕ್ರ ಆಗಕ್ಕೆ ನಾನು ಬಕ್ರ ನನ್ನ ಮಗ ಅಲ್ಲ ನೋಡ್ರಿ ಫ್ರೆಂಡ್, ಬಕ್ರ ಅಂತ ನೋಡ್ರಿ. ನಾನು ಸೀರಿಯಸ್ ಆಗಿ ಹೇಳ್ರಿ, ಅದು ಮಾಡಿದ ಫ್ರ್ಯಾಂಕ್ ಇದು ರಿಯಲ್ ಆಗಿ ಆಗೈತಿ. ನಿಜ ಅಪ್ಪಿ ನೋಡು ಇಲ್ಲಿ. ಸರಿ, ಅವತ್ತು ನಾನು ತೋರಿಸಿದ್ದು ಸಾನ್ವಿದು ಸ್ವಲ್ಪ ನಾ ಬಿಗ್ ಬಾಸ್ ನೋಡಕತ್ತಿ. ಇಲ್ಲಿ ಕೇಳು, ಸುಮ್ಮನೆ 50 ಸಲ ಅಲ್ಲ ಅದು ಪದ್ಧತಿ. ನೋಡ್ರಿ ಅದು ಬೇರೆ ಇತ್ತು, ಇದು ಬೇರೆ ಐತಿ. ನೋಡಿ ಮಾತಾಡು. ಸರಿ, ನಾನು ಅದನ್ನ ತಗೊಂಬಂದು ತೋರಿಸ್ಲೇ? ತೋರ್ಸು. ಸರಿ, ಆ ಸ್ಕಿಟ್ ತಗೊಂಬಂದು ತೋರಿಸ್ತಿ. ನಂಬಲ್ಲ, ನಂಬಿಕೆನೇ ಇಲ್ಲ. ಎಲ್ಲೈತಪ್ಪ ಅದೆಲ್ಲೇ ಇಟ್ಟೀನಿ. ತಡ್ಕ ಹುಡುಕ್ಯಾಡಿ ಬರ್ತೀನಿ. ಎಲ್ಲಿ ಇಟ್ಟಿರಲ್ಲ ಇದೆ ಅದೇ ಅಲ್ಲ ನಿಜ. ನೋಡ್ರಿ ನಾನು ಎಲ್ಲೇ ತೆಗ್ದು ಇಟ್ಟಿನಿ. ಅದು ನಮ್ಮ ಸಾನಿದು ನಂಬಲ್ಲಾಗೆ ನಾನು ಹೇಳಿ ಸುಳ್ಳು ಅನ್ಕೋಗತ್ತಾನ. ಅದೆಲ್ಲ ಬ್ಯಾಗ್ನಾಗ ಇಟ್ಟಿನಿ ಅನ್ಸುತ್ತ. ನಮ್ಮ ಸಾನಿ ಮಕ್ಕಳನ್ನ ಪ್ರಾಮಿಸ್ ಅಪ್ಪಿ. ನಿಂದು ಏನು ದಿನ ಅಲ್ಲ ಅದು. ಸರಿ ಅಪ್ಪ, ಇವಾಗ ನಿನ್ನೆದ್ರೆ ಚೆಕ್ ಮಾಡಲೆ? ನಿಜ ಹೇಳ್ರಿ, ನಂಬಲ್ಲನ? ಇದ್ದೆ ಎಷ್ಟು ಸಲ ಹೇಳಿದ್ದೆ ಪ್ರಾಮಿಸ್ ಅಂತ ಹೇಳ್ತೀನಿ ನಾನು. ಅದು ಮಾಡಿದ ಪ್ರ್ಯಾಂಕ್ ಇದು ರಿಯಲ್ ಆಗಿರಿ. ನಾನು ನಂಬಲ್ಲ. ಥೋ, ಹೆಂಗೆ ಹೇಳ್ಬೇಕ್ರಿ ನಿನಗೆ? ಸೈಡ್ ಬಾರ್ ನೋಡಕತ್ತೀನಿ. ಏನು ಇಲ್ಲ, ನಾನು ಏನು ಮಾತಾಡತ್ತೀನಿ? ಅದು ಇಂಪಾರ್ಟೆಂಟಾ ಇದು ಇಂಪಾರ್ಟೆಂಟಾ? ನೀನು ಬರೀ ಸುಳ್ಳು ಹೇಳೋದು. ಅದನ್ನೇ ಈಗ ಅವಾಗ ಒಂದ್ಸಲ ಪ್ರ್ಯಾಂಕ್ ಮಾಡಿರಲ್ಲ, ಅದನ್ನ ತಗೊಂಡು ತೋರಿಸ್ಯಾರ, ನಾನು ನಂಬಿಡ್ತೀನಿ. ಸರಿ, ಈಗ ನಿನ್ನ ಪ್ರಕಾರ ಏನು ಮಾಡ್ಬೇಕಂತ? ಸುಮ್ಮನೆ ಎದಕ್ಕಪ್ಪ ನಿಂದ? ಐ ನಿಜ ಹೇಳತ್ತೀರ, ನಂಬಲ್ಲನ? ಒಳ್ಳೆ ಮಳ್ಳಿ ಇದೇ ಪ್ರ್ಯಾಂಕ್ ಮಾಡಿದ್ರ? ಇಲ್ಲ ರೀ, ನಾನು ಅದು ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡಿದ್ದು. ಇದು ನಿಜವಾಗ್ಲೂ ರಿಯಲ್ ಆಗಿ ಪ್ರಾಮಿಸ್ ಅಂತ ಹೇಳತ್ತೀನಿ ನಾನು. ಸರಿ, ನಾನು ಇವಾಗ ಹೋಗಿ ಮೆಡಿಕಲ್ನಾಗ ಬಂದು ತಗೊಂಬರ್ತೀನಿ. ತಗೊಂಬ. ಅದಾಗಿರ್ಬಾರ್ದ? ಅವಾಗ ಮಾತಾಡ. ಏನು ಮಾತಾಡೋ? ಅವಾಗ ಆಗಿಲ್ಲ ಅಂದ್ರೆ ಸರಿ, ನಾನು ಸುಳ್ಳು ಹೇಳತ್ತೀನಿ ಪ್ರ್ಯಾಂಕ್ ಅಂತ ಅನ್ಕೊಂಬಿಡು. ನಾನು ಪದೇ ಪ್ರ್ಯಾಂಕ್ ಮಾಡಕ್ಕೆ ನನ್ನ ಏನು ಅನ್ಕೊಂಡ್ರಿ ನೀನು? ಅದು ಮಾಡಿದ ಪ್ರ್ಯಾಂಕ್ ಇದು ರಿಯಲ್ ಆಗಿ ಆಗೈತೆ ಅಂತ ಹೇಳತ್ತೀನಿ ನಾನು.
ನನಗೂ ಗೊತ್ತಿರಲಿಲ್ಲ. ಸರಿ ಇವಾಗ ಅದು ಆಗಿಲ್ಲ ಅಂತಂದ್ರೆ ತಾಂಬರ್ತ ಹೋಗಿ. ಸರಿ ತಗೊಂಬ. ಕರೆಕ್ಟ್ ಪ್ರಾಮಿಸಿ ಒಳ್ಳೆ ಮಳ್ಳೆ ಅಲ್ಲ ಅದು ಪ್ರ್ಯಾಂಕ್ ಮಾಡೋದು. ನನಗೆ ಅದು ಇದನ್ನ ಈ ವಿಷಯದಾಗ ಆಟ ಆಡ್ತೀವಿ. ಒಂದ್ಸತಿ ಮಾಡ್ತಾರೆ, ಬೇಗ ಬೇಗ ಅದನ್ನೇ ಇಟ್ಕೊಂಡು ಯಾರು ಮಾಡಲ್ಲ. ಸುಮ್ಮನೆ ಕರೆಕ್ಟ್ ಹೇಳಿ ಇಲ್ಕಂದ್ರೆ ನಾನು ಹೋಗಿ 50 ರೂಪಾಯಿ ಸುಮ್ಮನೆ ವೇಸ್ಟ್ ಆಗ್ತು ಮತ್ತೆ. ಪರವಾಗಿಲ್ಲ, ನಾನು ತಗೊಂಬಂದಿದ್ದು ನಿನಗ ಇದು ಕನ್ಫರ್ಮ್ ಇಲ್ಲಲ್ಲ, ನೀನು ತಗೊಂಡು. ಇದು ಇವತ್ತು ತಂದಿದ್ದಾನ? ಹಾಂ, ನಾನು ಬೆಳಗ್ಗೆನೆ ತಗೊಂಬಂದಿದ್ದು. ಬೇಕಾದ್ರೆ ನೀನು ತಗೊಂಡು ಬಾ, ನಾನು ನಿನ್ನ ಮುಂದೆನೇ ಚೆಕ್ ಮಾಡ್ತೀನಿ. ಸುಮ್ಮನೆ ರೊಕ್ಕ ವೇಸ್ಟ್ ಮಾಡ್ಕೊಡ್ದು ನನಗೆ. ನಿನಗೆ ಗೊತ್ತಾಗತ್ತಲ್ಲ ನಾನು ಸುಳ್ಳು ಹೇಳತ್ತೀನಿ. ಸರಿ ಬರ್ರಿ ಹೋಗಿ ತಗೊಂಬರನ್ರಿ. ಅದು ಆಗಿರ್ಬಾರ್ದು ಮಮತ. ನಾನು ಏನು ಮಾಡ್ತು ನನಗೆ ಗೊತ್ತು. ಸರಿ ಸರಿ ಆಗಿರ್ಲಿಲ್ಲ ಅಂದ್ರೆ ಏನಾಗುತ್ತೆ ನೋಡ್ರಿ, ನಾನು ಸುಳ್ಳು ಹೇಳತ್ತೀನಂತ. ಸರಿ ಅಪ್ಪ, ಹೋಗಿ ತಗೊಂಬ, ಗೊತ್ತಾಗ. ಸರಿ ಹೋಗಿ ತಗೊಂಬರ್ತನ. ಅದು ಆಗಿರ್ಬಾರ್ದು ಅಂದ್ರೆ ಒಂದು ಪನಿಷ್ಮೆಂಟ್ ಕೊಡ್ತಾನ. ಹಾಂ ಸರಿ ಆಯ್ತು. ಏನು ಹಾಂ ಸರಿ ತಗೊಂಬರಕ್ಕೆ ಹೋಗಿರ್ತಾನ. ಅಷ್ಟು ತೊಗೊಂಬರತಕ್ಕ ಚಾರ್ಜ್ ಆಗುತ್ತೆ, ಚಾರ್ಜ್ ಇಡ್ತೀನಿ. ಬಂದ್ಮೇಲೆ ಸಿಗಮ್ಮ. ಸರಿ ಈಗ ಬಂದ ತೊಗೊಂಡು ಬಿಸಿಲ್ಲ ಬಂದೇನಪ್ಪ. 50 ರೂಪಾಯಿ ಇದು 65 ರೂಪಾಯಿ ಸುಮ್ಮನೆ ವೇಸ್ಟ್ ಮಾಡ್ಬೇಕು. ನಾನು ಅವಾಗ ವೇಸ್ಟ್ ಆದಾಗ ನೀನು ಏನಂತ ಹೇಳಿದ್ದೇಳ ಆಗಲೇ ನೋಡ್ರಿ. ನಾನು ಅಂದಿದ್ದು ಸುಳ್ಳು ಅನ್ಕೋಗತ್ತಾನೆ. ಯಾಕೆ ನಂಬಲಾಗೇನು? ಪದೇ ಪದೇ ಅದನ್ನೇ ಮಾಡ್ತೀನಿ ಅನ್ನೋ ನಾನು ಅನ್ಕೊಂಬಿಟ್ಟು. ಕೊಡಪ್ಪ, ನೀನೇ ಚೆಕ್ ಮಾಡಕತ್ತಿ ನೋಡು. ಗೈಸ್ ಅಂತೊಂದ್ಸಲ ಮತ್ತೆ ರೊಕ್ಕ ಕೊಟ್ಟು 65 ರೂಪಾಯಿ ಕೊಟ್ಟು ತಗೊಂಬಂದಿನಿ. ಇದೇನು ಸುಳ್ಳು ಆಗ್ಬೇಕು, ಆಕೆಗೆ ಒಂದು ಪನಿಷ್ಮೆಂಟ್ ಐತಿ. ಅವಾಗ ಏನು ಮಾಡ್ತಾರೆ ನೋಡಮ್. ಒಳ್ಳೆ ಮಳ್ಳಿ ಪ್ರ್ಯಾಂಕ್ ಇದನ್ನೇ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮನುಷ್ಯಾಗ, ಒಳ್ಳೆ ಮಳ್ಳಿ ಇದನ್ನ ಮಾಡ್ತಾಳೆ ಅಂತಂದು. ನೋಡ್ರಿ, ಅವನೇ ಮಾಡ್ಲತ್ತ ಅನ್ಸುತ್ತೆ. ನಾನು ಸುಳ್ಳು ಆಡ್ಲತ್ತೀನಿ ಅನ್ಕೊಂಬಿಟ್ಟ. ನೋಡಪ್ಪ ಮರಯ್ಯ, ಗೊತ್ತಾಗುತ್ತೆ. ಒಂದು ಗೆರೆ ಬಂದೈತಿ, ಒಂದು ಗೆರೆ ಬಂದೈತಿ. ಏನ ಫೋನ್ ಮಕ್ಕಂದೈತಿ ಯಾಕಪ್ಪಿ? ತೋರ್ಸ. ನಾನು ಸುಳ್ಳು ಹೇಳಿದ್ನಲ್ಲ, ನಂಬಿರ್ಲಿಲ್ಲ ಅಲ್ಲೇನ? ತೋರ್ಸು ಇಲ್ಲೊಂದು ಸ್ವಲ್ಪ. ಕಾಣಿಸಲ್ಲಾಗೈತಿ. ನಿಜವಲ್ಲ ಅಂತೇಳಿ ನೀನು ನಂಬಿಲ್ಲ ಅಲ್ಲ. ನಾನು ಫಸ್ಟಿಗೆ ತಂದು ನಾನು ಚೆಕ್ ಮಾಡಿ ಎಷ್ಟಿಂದ ನಿನಗೆ ಹೇಳಿತ್ತು. ಯಪ್ಪ ದೇವ್ರೇ, ನಾನು ಯಾಕ್ರಿ ಸುಳ್ಳು ಹೇಳಿ ನಿನಗ? ನನಗೆ ನಂಬಕ್ಕೆ ಆಗೋಲ್ದಗ. ಯಪ್ಪ, ಅದು ಯಾವಾಗ ಚೆಕ್ ಮಾಡಿದೆ? ನಾನು ಬೆಳಿಗ್ಗೆನೆ ಚೆಕ್ ಮಾಡಿದ್ದೆ. ಹಾಂ ನೋಡು, ನಾನು ಬೆಳಿಗ್ಗೆನೆ ಚೆಕ್ ಮಾಡಿ ನಿನಗೆ ಹೇಳ್ಬೇಕಂತಿದ್ನೆ. ನಾನು ಅದಕ್ಕೆ ನೋಡಮ್ಮ, ಆ ಸತಿ ಮಾಡಿದ್ದು ಪ್ರ್ಯಾಂಕ್ ಅಲ್ಲ, ಈ ಸತಿ ನನಗೆ ಅನ್ಕೊಂಬಿಡ್ತಾನೇನ ಅಂತೇಳಿ ನಾನು ಹಂಗೆ ಅನ್ಕೊಂಡಿದ್ದೆ. ನೀನು ಕರೆ ಅಂದ್ರೆ ನಾನು ಅನ್ಕೊಂಡಂಗೆ ಅನ್ಕೊಂಬಿಟ್ಟು ಸುಳ್ಳು ಹೇಳತ್ತಳಿತಿ ಅಂತೇಳಿ. ದೇವ್ರೇ, ನಿಜವಲ್ಲೂ ನನಗೆ ಭಾಳ ಖುಷಿ ಆಗತೈತಿ. ನಾನು ಮೊನ್ನೆ ಆ ಥರ ಪ್ರ್ಯಾಂಕ್ ಬೆಳಗ್ಗೆ ಮಾಡಿದ್ದಿದ್ದು. ಇದು ಇವಾಗ ನೀನು ಮಾಡಿದ್ದು. ನೀನು ಯಾವಾಗ ಚೆಕ್ ಮಾಡಿದ್ದು? ಬೆಳಗ್ಗೆ ತಗೊಂಬಂದೆ. ಬೆಳಿಗ್ಗೆ ನೀನು ಹೋಗಿದ್ದೆ ಅಲ್ಲ, ಅದು ಇದು ಮಾಡುವ ಏನ ತಗೊಂಬರಕ್ಕೆ. ನಾಷ್ಟ. ಅವಾಗ ಚೆಕ್ ಮಾಡಿರೋದು. ಇದು ಇವಾಗ ನೀನು ಚೆಕ್ ಮಾಡಿರೋದು. ದೇವ್ರೇ, ನಾನು ಮೊನ್ನೆ ಈಕೆ ಪ್ರ್ಯಾಂಕ್ ಮಾಡ್ಯಾಳ, ಇವತ್ತು ನೋಡ್ರಿ ಪ್ರೆಗ್ನೆಂಟ್. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ ಮಮತಾ. ಅಲ್ಲ, ಮೊನ್ನೆನ ಪ್ರ್ಯಾಂಕ್ ಮಾಡಿ ಇವತ್ತು ನೋಡ್ರಿ ಪ್ರೆಗ್ನೆಂಟ್ ಅಂದ್ರೆ ಏನು? ನನಗೂ ಫಸ್ಟ್ ಚೆಕ್ ಮಾಡ್ಬೇಕಂದ್ರೆ ನನಗೂ ಹಂಗೆ ಆಗಿತ್ತು.
ಏನಪ್ಪ ಇದು ಮೊನ್ನೆ ಫ್ರಾಂಕ್ ಮಾಡೀನಿ. ಮೊನ್ನೆ ನೀನು ನಾನು ಪ್ರ್ಯಾಂಕ್ ಮಾಡಿದೆಲ್ಲ, ನಾನು ಏನು ಅನ್ಕೊಂಬಿಟ್ಟಿನಿ, ಇವಾಗ ಕೂಡ ನಾನು ಅದನ್ನೇ ಮಾಡ್ತಾಳ, ಅದನ್ನೇ ಒಳ್ಳೆ ಮಳ್ಳಿ ಏನು ತೋರಿಸ್ತಾಳ ಅಂತ ನನಗೆ ಈ ಥರ ಅನ್ಸ್ಬಿಟ್ಟತ್ತೆ. ನೀನು ನಾನು ಸುಮ್ಮನೆ ಮಾಡ್ಲಕತ್ತೀನಿ ಅಂತ ಮಾಡಿದೆ. ಮತ್ತೆ ಇವಾಗ ಮೊದ್ಲು ಹಂಗೆ ಮಾಡಿದ್ದಿಲ್ಲ ನೀನು, ಅದಕ್ಕೆ ನೀನು ಹಂಗೆ ಅನ್ಕೊಂಡು ನಾನು ಹಂಗೆ ಅನ್ಕೊಂಡು ಒಳ್ಳೆ ಮಳ್ಳಿ ಏನು ಹಾಕಿದ ಹಂಗೆ ಆಗ್ಬಿಟ್ಟತ್ತೆ ನನಗೆ. ಅದು ನನಗೆ ಹೆಂಗೆ ಯಾಕೆ ಚೆಕ್ ಮಾಡಿದ್ನಿ ಅಂತ ತಗೊಂಬಂದ ಅಂದ್ರೆ ನನಗೆ ಒಂಥರ ಸುಸ್ತಾದಂಗ ವಾಮಿಟ್ ಆದಂಗ ಆಲತ್ತಿತ್ತ. ಅದ್ರಾಗ ಬೇರೆ ಇನ್ನು ಅದಕ್ಕೆ ಒಂದ್ಸತಿ ತಗೊಂಬಂದು ಚೆಕ್ ಮಾಡ್ರಿ ಅಂತ ಬೆಳಿಗ್ಗೆ ಹೋಗಿ ತಗೊಂಬಂದು ಚೆಕ್ ಮಾಡೀನಿ. ನೋಡ್ರಿ ಕನ್ಫರ್ಮ್ ಅಂತ ತೋರ್ಸಾಕತ್ತೈತಿ. ಶಾಕ್ ಆಗ್ಬಿಟ್ಟಿದ್ ನಾನು. ಮೊನ್ನೆ ಫ್ರಾಂಕ್ ಮಾಡೀನಿ ಇದೇ ನೀರು ಜಲ್ದಿ ಅಂತ. ಮೊನ್ನೆ ನಾನು ನೋಡಿ ಅನ್ಕೊಂಡಿವಿ ಇಲ್ಲ ನಮಗೆ ಮಗು ಬೇಕು, ಅದ್ರ ಸಲ ವೇಟ್ ಮಾಡಕತ್ತೀವಿ ಅಂತಾನೆ ಹೇಳೀನಿ. ಅದು ಇದಷ್ಟು ಬೇಗ ನನಗೆ ಖುಷಿ ಆಗತ್ತೈತಿ. ಯಪ್ಪ ಏನು ಹೇಳ್ಬೇಕಂತಾನೆ ಗೊತ್ತಾಗ್ಲಾಗೈತಿ. ನಾನು ಹೆಂಗಪ್ಪ ಹಿಂಗೆ ಹೇಳೋದು, ನಂಬ್ತಾನ ನಂಬಲ್ಲ ಅನ್ನೋ ಇದ್ರಾಗೇನೆ ನಾನು ಬೆಳಿಗ್ಗೆನೆ ಅನ್ಕೊಂಡಿದ್ದೆ ನಿನಗೆ ಹೇಳ್ಬೇಕು ಅಂತ. ಆದರೆ ಹೇಳೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಬಂದೆಲ್ಲ ಹೇಳಿದ್ರಾಯ್ತು. ಎಷ್ಟು ಎಷ್ಟು ಖುಷಿ ಆಗೈತೆ ನನಗೆ ಹೆಂಗೆ ಮಾತಾಡ್ಬೇಕಂಬುದ ಗೊತ್ತಾಗಲಾಗಿದ್ದಿ. ಯಪ್ಪ ದೇವ್ರೆ, ಇವಾಗ ಅವತ್ತಿನಷ್ಟು ಖುಷಿ ಆಗೈತೆ, ಅದಕ್ಕೂ ಜಾಸ್ತಿ ಖುಷಿ ಆಗೈತೆ. ಅಂದ್ರೆ ಫಸ್ಟ್ನೇದಷ್ಟೇ ನನಗೆ ಹಂಗೆ ಅನ್ಸೋದ. ಫಸ್ಟ್ನೇದು ಫುಲ್ ಎಗರಾಡ್ಬಿಟ್ಟು ನಾನು ಮನೆ ತುಂಬ ಎಗರಾಡಿದ್ದೆ. ಈ ಕಡೆ ನನಗೆ ಹೆಂಗೆ ಏನು ಮಾತಾಡ್ಬೇಕು ಹೇಳ. ನಾನು ಕ್ಯಾಮ್ರಾ ಹಿಡ್ಕೊಂಬಂದಲ್ಲಿ ಈಕೆ ಹಂಗೆ ಲಾಂಗ್ ಸ್ಟಾರ್ಟ್ ಮಾಡ್ಯಾಳ, ಇಷ್ಟೊತ್ತಿನಾಗ ಎಲ್ಲ ಸ್ಟಾರ್ಟ್ ಮಾಡಲ್ಲ ಈಕೆ ಅಂತ ನಾನು ಹಿಂಗೆ ಯೋಚನೆ ಮಾಡೋದು. ಯಪ್ಪ ನನಗೆ ಏನು ಮಾತಾಡ್ಬೇಕಂತ ಗೊತ್ತವ. ಈ ಹಬ್ಬದಾಗ ಹೊಸ ವಿಷಯ ಏನು ಅನ್ಸ್ತಪ್ಪ? ಹೆಂಗ ಅನ್ಸ್ತು? ಭಾಳ ಖುಷಿ ಆಗತೈತಿ. ಅದು ದೀಪಾವಳಿ ದಿವಸ. ದೀಪಾವಳಿ ದಿವಸ ನಾವು ನಿನ್ನೆನ ಮಾರಿನ ದೇವಸ್ಥಾನಕ್ಕೆ 100 ತೆಂಗಿನಕಾಯಿ ಹೊಡೆದು ಬಂದ್ವಿ. 101 ತೆಂಗಿನಕಾಯಿ ಹೊಡೆದು ಅದು ಹೊಡೆದಿದ್ದ ದಿವಸನೇ ನಮಗೆ ಖುಷಿ ವಿಷಯ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೋಗಿ ಹೇಳು. ಖುಷಿ ಆಗತೈತಿ. ಏನು ಮಾತಾಡಕ್ಕೆ ನನಗೆ ಮಾತು ಬರೋವಲ್ತಿ ಇವಾಗ. ನಾವು ನನಗೆ ಭಾಳ ತಲೆಗೆ ಹೋಗ್ಕೊಂಡಿದ್ದೆ. ನಿನ್ನೆಲ್ಲ ಪ್ರ್ಯಾಂಕ್ ಮಾಡಿವಿ. ನಿನ್ನೆಲ್ದು ಮೊನ್ನೆ ಎಷ್ಟು 3-4 ದಿನ ಆತ. ಒಂದು ವಾರ ಆಯ್ತು ಪ್ರ್ಯಾಂಕ್ ಮಾಡಿ. ಮಮತಾ ಇವ ನೋಡ್ರಿ ಪ್ರೆಗ್ನೆಂಟ್. ಅದ್ರ ಬೇರೆ ನನಗೆ ಸುಸ್ತು ವಾಮಿಟ್. ಅಲ್ಲಿ ಕೆಲ್ಸಕ್ಕೆ ಹೋದಲ್ಲ ಅಂತೂ ವಾಮಿಟ್ ಬರ್ತಿತ್ತ. ಆದ್ರೆ ತಡ್ಕಂತಿದ್ದೆ. ಅಂದ್ರೆ ನಮ್ಮ ಸಾನ್ವಿ ಅಷ್ಟೇ ನನಗೆ ಈ ಸತಿ ಅಷ್ಟಕ್ಕೊಂದೇನು ವಾಮಿಟ. ಅವಾಗ ಸ್ಮೆಲ್ಲನ್ನು ಆಗ್ತಿರ್ಲಿಲ್ಲ ನನಗೆ. ಈಗೇನು ಪರವಾಗಿಲ್ಲ ಅಷ್ಟಕ್ಕೊಂದು. ಇನ್ನೂ ಏನಿಲ್ಲ, ಆಗ್ಬೋದೇನೋ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ರಿಯಾಕ್ಷನ್ ಹೆಂಗಿರುತ್ತ ಅಂತ ನೋಡಿದ್ರಲ್ಲ. ಸಕ್ಕರೆ ಏನು ಒಳ್ಳೆ ಮಳೆ ಏನಪ್ಪ ಹಣಗಾಗ್ಬಿಟ್ಟದ್ ನನಗೆ. ತಲೆ ಔಟ್ ಆಗಿದ್ದು ನಿಜೋಲ್ ಭಾಳ. ಅಣ್ಣಗೆ ಹಾಕೊಂಡು ನೀರು ತಿಂತೀನಿ ಅಂದ್ರೆ ಖುಷಿ ವಿಚಾರ ಅಲ್ಲ ನೀ ಹೇಳಿದ್ದು. ಇವನಾತ ನಿಜೋಲ್ ಭಾಳ ಖುಷಿ ಆಗತೈತಿ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು. ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ನಿಮಗೆ ರಿಪೋರ್ಟ್ ಎಲ್ಲ ತೋರಿಸ್ತೀವಿ. ಬರ್ರಿ ನಾಳೆ ಸ್ಕ್ಯಾನಿಂಗ್ ಹೋಗ್ರಿ. ಮೊನ್ನೆ ಒಂದು ಮಮತಾ ಪ್ರ್ಯಾಂಕ್ ಮಾಡಿದ್ಲು ನನಗೆ. ವಿಡಿಯೋದಾಗ ನೋಡಿರ್ತೀನಿ ನೀವು. ಪ್ರೆಗ್ನೆಂಟ್ ಅದೀನಿ ಅಂತಂದು ಒಂದು ಪ್ರ್ಯಾಂಕ್ ಮಾಡಿದ್ಲು ಮಮತಾ. ಇವಾಗ ನೋಡಿದ್ರೆ ರಿಯಲ್ ಆಗಿ ಪ್ರೆಗ್ನೆಂಟ್ ಆಗ್ಯಾವ ಅಂತ. ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಬರ್ರಿ ಹೋಗೋದನ್ನ ಸಿಗಮ್ರಿ. ಹಂಗೆ ಇವಾಗ ಡ್ರೈ ಫ್ರೂಟ್ಸ್ ತರಮ್ರಿ. ಲೆಟ್ಸ್ ಗೋ ಗೈಸ್. ಮಮತಾಗ ATMನಲ್ಲಿ ರೊಕ್ಕ ತೆಗೆದು ಬರಲ್ಲ, ಹೇಳ್ಕೊಡಕತ್ತಿ ನೋಡ್ರಿ. ತಡಕ ಮೇಲೆ 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 ಹೋಗ್ತ. ಇಂಗ್ಲೀಷಾ ಕನ್ನಡ? ಎರಡನೇದು ಹಾಂ. ಈ ಕಡೆ ಅವ್ರಿ ಶೇವಿಂಗ್. ಆ ಕಡೆ ಅದಮ್ಮ. ಹಾಂ, ಮಮತಾ ATMನಿಂದ ರೊಕ್ಕ ತಗಲ್ ನೋಡ್ರಿ ಇವಾಗ. ATM ತೆಗಿ.
ಬಿಸಿಲು ನೋಡ್ರಿ ಬಿಸಿಲು. ಹಾಂ ಏನೇನು ತಗಂತೆ ದೀಪಾವಳಿಗೆ ದೀಪ ತಗೋಬೇಕು ಮತ್ತು ಡ್ರೈ ಫ್ರೂಟ್ಸ್ ತಗೋಬೇಕು. ಬರ್ರಿ ಹೋಗಂಬ್ರಿ. ಅಲ್ಲಿಗೆ ಬೀಳ್ತೈತೆ ನೋಡ್ರಿ ಲೈಟ್ಗ, ಮಿಂಚು ಲೈಟ್ ದೀಪ ದೀಪಾವಳಿ ಬಂತಂದ್ರೆ ಕಲರ್ ಎಲ್ಲ ಕಡೆ ಮನೆಗೇನೆ. ಏನು ದೀಪನ ಯಾವಾಗಲೂ ಒರಿಜಿನಲ್ ದೀಪ ಹಚ್ಬೇಕು, ಈ ಥರ ಲೈಟಿಂಗ್ ದೀಪ ಅಲ್ಲ. ಅವ್ರ ಮ್ಯಾಲ ನೋಡ್ರಿ ಏನು ಮಾಡ್ಲತ್ತಾರ. ಸಾನ್ವಿಗೆ ಹಾಕ ಇದು ಭಾರಿ ಡಿಸೈನ್ ಇದೆ ನೋಡ್ರಿ. ಅಲ್ಲಿ ಹೆಂಗೆ ಬರ್ತೈತಿ ಆದ್ರೆ ಜಾಸ್ತಿ ರೇಟ್ ಹೆವಿ ಹೇಳ್ಬಿಟ್ರು. ಇದನ್ನು ಚಂದ ಐತಿ ಕಂಡ್ರೆ ಅಂತ ತಗೊಂಡು ಹೋಗ್ತಿದ್ದೆ. ಓಕೆ ಬರ್ರಿ ಮಮತ ಏನೇನು ತಗೊಂಡಲ್ಲ ನೋಡಮ್ರಿ. ಅಷ್ಟೇ ನೋಡ್ರಿ ರಿಯಲ್ ಗನ್ ಭಾರಿ ಐತಿ. ಇದು ನೋಡಕ್ಕೆ ಹಂಗೈತಿ ಕಲರ್. ನೀವಿಗೆ ಬ್ಯಾಂಗಲ್ ತಗೊಂಡೈತಿ ನೋಡ್ರಿ. ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ ಅನ್ನೇನು ಬ್ಯಾಂಗಲ್ ಅಕ್ಕಿ ಅಂತೆ. ನಮ್ಮೂರ ಸೈಡು ಬಳೆ ಅಂತಾರ. ಬಳೆ ಅಂತ ಕೇಳ್ರಿ, ಇಲ್ಲಿ ಗೊತ್ತಾಗಲಿಲ್ಲ. ಬ್ಯಾಂಗಲ್ ಅಂದ್ಮೇಲೆ ತೋರ್ಸ್ಯಾರ ಅಲ್ಲ. ಬಳೆ ಹಾಕನಂಗೆ ಆಗಲ್ಲ ಸಾನ್ವಿ ಅಂತ 90 ರೂಪಾಯಿ ಜೋಡಿ.